ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಜಗ್ಗುರಾಗಿ ಮಾತಾಡ್ತಿರೋದು. ಎಲ್ಲರಿಗೂ ನನ್ನ ಚಾನಲಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಹೇಗಿದ್ದೀರ ಅಂತ ಕೇಳ್ತಾ, ಈಗ ನಾವು ಹೋಗ್ತಿರೋದು ಪುಣ್ಯಕ್ಷೇತ್ರದ ತೀರ್ಥರಾಮೇಶ್ವರಕ್ಕೆ. ನಮ್ಮ ಸುತ್ತಮುತ್ತಲಿನ ಪುಣ್ಯಕ್ಷೇತ್ರದಲ್ಲಿ ಅದೊಂದಾಗಿದೆ, ಅದನ್ನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಇದ್ದೀವಿ. ನೀವು ಯಾರು ಗೊತ್ತಲ್ಲ, ಉಮೇಶ್ ಇವನ ತಮ್ಮ ದಿಲೀಪ್ ಅಂತ. ಏನಪ್ಪ ಗುರಣ್ಣ, ಇದೇ ತೀರ್ಥರಾಮೇಶ್ವರ. ನಿಮ್ಮ ಪ್ಲೇಸ್ ಇದೆ, ಸುತ್ತಮುತ್ತಲ ಹಸ್ರೆ. ಎಂಟ್ರೆನ್ಸ್ ನಮ್ಮ ಸ್ವಾಮಿಯರು. ವ್ಯೂ ನೋಡೋಕೆ ಹೇಗಿದೆ ಅಂದರೆ ಸೂಪರ್ ಆಗಿದೆ ನೋಡ್ರಿ, ಹೆಂಗೆ ಸಖತ್ ಕಾಣ್ತಂತಿಮ್ಮ. ಬರೀ ಫ್ರೆಂಡ್ಸ್, ದೇವಸ್ಥಾನ ತೋರಿಸ್ತೀನಿ. ಅವರೆಲ್ಲ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಹೇಗಿದೆ ವ್ಯೂ, ನೋಡ್ತಕ್ಕದ್ರಿ. ಇದೆಲ್ಲ ಪಾರ್ಕ್ ಇದು, ಸುತ್ತಮುತ್ತಲು ಹಚ್ಚ ಹಸಿರೇ ಬರೆ. ನೋಡ್ರಿ ಹೇಗಿದೆ ನಮ್ಮೂರು. ನೋಡ್ರಿ ಹೇಗಿದೆ ನಮ್ಮೂರು ವ್ಯೂ, ಸುತ್ತಲೂ ಹಚ್ಚ ಹಸಿರೇ. ಇದೇ ತೀರ್ಥರಾಮೇಶ್ವರ. ಮೇಲೆ ದೇವಸ್ಥಾನ ಇದೆ, ಮೆಟ್ಲು ಹತ್ಕೊಂಡು ಹೋಗ್ಬೋದು. ಅಲ್ಲಿ ಪಕ್ಕದಲ್ಲಿ ರೋಡು ಇದೆ, ಅದೇ ನೋಡ್ತಿದ್ರಲ್ಲ ಅದು ರೋಡು. ಅಲ್ಲೇ ಮೇಲೆ ಹತ್ಕೊಂಡು ಹೋಗ್ಬೋದು. ನಮ್ಮ ಸುತ್ತಮುತ್ತ ಊರವ್ರಿಗೆಲ್ಲ ಗೊತ್ತಿದೆ, ಔಟ್ ಸೈಡ್ ಇದಲ್ಲ ಅವ್ರಿಗೆ ತೋರಿಸ್ತಾ ಇರೋದು. ಭಾರತಿಮ್ಮ, ನಮ್ಮ ಸುತ್ತಮುತ್ತ ಪುಣ್ಯಕ್ಷೇತ್ರದಲ್ಲಿ ಇದೊಂದು ಇನ್ನೂ ಇದೆ. ಒಳ್ಳೊಳ್ಳೆ ದೇವಸ್ಥಾನಗಳಿದ್ದಾವೆ. ಅಂತ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಶಿವಮೊಗ್ಗ ಸೈಡ್ ಬಂದರೆ ಇಲ್ಲಿಗೆ ಬಂದೋಗ್ರಿ, ಚೆನ್ನಾಗಿದೆ ವ್ಯೂ, ನಿಮ್ದಿರುತ್ತೆ ನೋಡಿ. ಈಗ ರೋಡ್ ಹತ್ಕೊಂಡು ಹೋಗ್ಬೋದು. ದೇವಸ್ಥಾನ ಇದೆ, ಇದು ಚಿಕ್ಕ ದೇವಸ್ಥಾನ. ಚಿಕ್ಕ ಹುಡುಗ ಸ್ಕೂಲ್ ಬಂಕ್ ಮಾಡ್ಬೇಕಂತ ಏನೋ ಗೊತ್ತಿಲ್ಲ, ಹೋಟೆಲ್ ಬಂದಿದ್ದಾನೆ. ಇಲ್ಲ ಫ್ರೆಂಡ್ಸ್ ಹತ್ರ ಬಂದ್ರೆ ಕಾಣ್ತಾ. ತೋರಿಸ್ತೀನಿ ಇವೇ ನೋಡಿ. ಸ್ಕೂಲಿಗೆ ಹೋಗಿಲ್ಲ ಏಕೆ? ಅಲ್ಲಿಂದ ಬಂದಿದ್ದು ನೋಡ್ತಾ ದೇವಸ್ಥಾನ ನೋಡ್ರ ಹೇಗಿತ್ತು? ಚೆನ್ನಾಗಿದೆ. ಮೂವರು ಬಂದಿದ್ದೀರಾ? ತೋರಿಸಿದ್ನಲ್ಲ. ಸುಸ್ತಾಯ್ತಲ್ಲ. ಸರಿ ಬಸ್ಸು ಬರೀ ಬಸ್ಸು. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಹೇಗಿದೆ ತೋರಿಸ್ತೀನಿ. ಎಂಟ್ರಿ ಒಂದು ಅರಳಿ ಮರ, ಗಂಗೆ ನೀರು ಬರುತ್ತೆ ಹಸಿಂದ. ಇದು ನೋಡಿ ಪುಣ್ಯಕ್ಷೇತ್ರ ತೀರ್ಥರಾಮೇಶ್ವರ. ಇದೊಂದು ಅಡಿಕೆ ಇದೆ, ಕಾಶಿಗೆ ಹೋಗೋಕ್ಕಿಂತ ತೀರ್ಥರಾಮೇಶ್ವರ ಬರಬೇಕು ಅಂತೇಳಿ. ಅಲ್ಲಿ
शुभ शोभने मुहूर्ते अद्य ब्रह्मणाद्य प्रारब्धे श्वेतावरहकल्पे वैवस्वत मन्वन्तरे कलियुगे प्रथमपादे जम्बूद्वीपे भरतवर्षे भरतखण्डे ಅಂತ ಹೇಳ್ತಾರೆ. ಅಂದ್ರೆ ಶ್ವೇತಾವರಹಕಲ್ಪೆ ಅಂದ್ರೆ ಶ್ವೇತ ಅಂದ್ರೆ ಬಣ್ಣ, ಶ್ವೇತವರ್ಣದ ಬಣ್ಣ. ಜಂಬೂದ್ವೀಪೆ ಅಂದ್ರೆ ಏನು? ಈ ಭಾರತವನ್ನ ಜಂಬೂದ್ವೀಪ ಅಂತ ಕರೀತಾರೆ. ಜಂಬೂದ್ವೀಪ ಅಂದ್ರೆ ಮೂರು ಕಡೆ ನೀರು, ಒಂದು ಕಡೆ ಭೂಮಿ, ಮೂರು ಕಡೆ ನೀರು, ಒಂದು ಕಡೆ ಭೂಮಿ. ಜಂಬೂದ್ವೀಪ ಅದು ಯಾವುದು ಅಂದ್ರೆ ಭರತವರ್ಷೆ ಭರತಖಂಡೆ, ಭರತವರ್ಷೆ ಭರತಖಂಡೆ ವರ್ತಮಾನ ಹಿಂಗೆಲ್ಲ ಐತೆ. ಕಾಶಿ ಇಂದ ರಾಮೇಶ್ವರವರೆಗೂ, ಉತ್ತರ ಭಾರತದಿಂದ ದಕ್ಷಿಣ ಭಾರತದ ತುದಿಯವರೆಗೂ ಕೂಡ ಭಾರತದಲ್ಲಿ ಹಲವಾರು ರೀತಿಯ ವೈವಿಧ್ಯವಾಗಿರ್ತಕ್ಕಂಥ ಸಂಸ್ಕೃತಿ ಐತೆ. ಇಲ್ಲಿ ಹಣ್ಣು ಕಾಯಿ ಹೂವು ಉಡಿ ಎಲ್ಲಾನ ಹಾಕಿ ಪೂಜೆ ಮಾಡ್ತೇವಲ್ಲ. ಕಾಶಿ ಹೋದಾಗ ಏನಿಲ್ಲ, ಒಂದ್ ಪತ್ರೆ ನೀರು ಬೆಟ್ಟ ಇಲ್ಲ, ಹಣ್ಣಿಲ್ಲ, ಕಾಯಿ ಇಲ್ಲ, ಹಾಲು ತಗೊಂಡೋಗಿದ್ದೇವೆ ಅಷ್ಟು ಹಾಲು ಹಾಕಿಸ್ತಾರೆ, ಹಾಲೊಂದು ಹಾಕಿಸ್ತಾರೆ. ಒಂದೊಂದು ಭಾಗ ಇಳಿದಂತೆ ಹಲವಾರು ರೀತಿಯ ಸಂಸ್ಕೃತಿಗಳು ಚೇಂಜ್ ಆಗ್ತಾ ಹೋಗ್ತವೆ. ಎಲ್ಲ ಸಂಸ್ಕೃತಿಗಳು ಕೂಡ ಈ ಸನಾತನ ಧರ್ಮದಲ್ಲೇ ಇಲ್ಲೊಂದು ದೇವಸ್ಥಾನ ಇದೆ, ಕಾಶಿ ವಿಶ್ವನಾಥ ದೇವಸ್ಥಾನ. ಅವ್ರ ಜೊತೆಲಿ ನಮ್ಮ ಬಾಸ್ ಕೂಡ ಇದ್ದಾರೆ, ಕಾಶಿ ವಿಶ್ವನಾಥ ಅಂತ. ಹಾಗೆ ಚತುರ್ಮುಖ ಬ್ರಹ್ಮ ದೇವಸ್ಥಾನ ಕೂಡ ಇಲ್ಲಿದೆ. ಚತುರ್ಮುಖ ಬ್ರಹ್ಮ ದೇವಸ್ಥಾನ ಕೂಡ ಇಲ್ಲೇ ಇದೆ ನೋಡಿ. ಸುತ್ತ ಬೆಟ್ಟಲ್ಲ, ಸುತ್ತಮುತ್ತಲೂ ಬೆಟ್ಟ. ಇದು ಇಲ್ಲಿ ನೋಡಿ, ಇದೊಂದು ಬಾವಿ. ಇದು ಸ್ಥಾಪನೆ ಆಗಿದ್ದು 1986ರಲ್ಲಿ. ಯಾವಾಗಲೂ ನೀರು ಬರ್ತಾ ಇರುತ್ತೆ ನೋಡಿ. ಪುಣ್ಯಕ್ಷೇತ್ರ ಅಂದರೆ ಇದು ಒಂಥರ ಪವಾಡನೇ. ಇಲ್ಲಿ ಯಾವಾಗಲೂ ನೀರು ಇಲ್ಲ ಅನ್ನೋದಿಲ್ಲ, ಯಾವಾಗಲೂ ಬರ್ತಾನೆ ಇರುತ್ತೆ. ಚಿಕ್ಕ ಕಾಶಿ ಕ್ಷೇತ್ರದ ಇದು. ಚಾಮುಂಡಿ ದೇವಸ್ಥಾನ ಕೂಡ ಇಲ್ಲೇ ಇದೆ. ಪುಣ್ಯಕ್ಷೇತ್ರದಲ್ಲಿ ನಂಬರ್ 1 ನಮ್ಮೂರು ಸೈಡ್ ಅಂದರೆ ಇದೇ ಪುಣ್ಯಕ್ಷೇತ್ರ. ಕಾಶಿಯಿಂದ ಗಂಗೆ ಬರುತ್ತೆ, ತೋರಿಸ್ತೀನಿ ಬರ್ರಿ ನೋಡಿರಿ. ಇಲ್ಲಿ ಕಾಶಿಯಿಂದ ಗಂಗೆ ಬರುತ್ತೆ. ಈ ಗಂಗೆ ಯಾವತ್ತೂ ಖಾಲಿಯಾಗೇ ಇಲ್ಲ. ನಾವು ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀವಲ್ಲ, ಯಾವಾಗಲೂ ಖಾಲಿಯಾಗಿಲ್ಲ. ಹಾಂ, ನೀರು ಕೊಡಿ, ಮತ್ತೆ ಕೊಡಿ. ಹೋಗು. ಎಷ್ಟು ಕೋಲ್ಡಾಗಿರುತ್ತೆ ಅಂದರೆ ನೀರದು. ಎಂಥ ವಾತಾವರಣದಲ್ಲಿ ಬಂದರೂ ತುಂಬ ಕೂಲಾಗಿರುತ್ತೆ ನೀರು. ಇದೆ ನೋಡಿ, ನಮ್ಮ ಒಂದು ಪುಣ್ಯಕ್ಷೇತ್ರ ಇದು. ಸ್ವಾಮಿ ಹೇಳಿದ್ರಲ್ಲ ಅಲ್ಲಿ. ನಮ್ಮ ಲೆಕ್ಕ ಏನಪ್ಪ ಅನಿಸುತ್ತೆ, ಯಾಕಂದರೆ ದೇವಸ್ಥಾನದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಗುರುಗಳು ಕೊಡ್ತಾಯಿದ್ರು. ಅದೇ ಟೈಮಿಗೆ ನಾವು ಹೋದ್ವಿ, ನಮಗೆ ವೀಡಿಯೋ ಕ್ಲಿಪ್ ಸಿಕ್ತು. ಮಾಹಿತಿಯೆಲ್ಲ ಗುರುಗಳೇ ಹೇಳಿದ್ದಾರೆ, ಅದರಲ್ಲಿದೆ, ಪೂರ್ಣವಾಗಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ಹೀಗೆ ನಮ್ಮ ಸುತ್ತಮುತ್ತಲ ಪುಣ್ಯಕ್ಷೇತ್ರಗಳು ತೋರಿಸ್ತೀನಿ, ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು. ನಮ್ಮ ನಡೆ ಮನೆ ಕಡೆ. ಬಾರೋ ದಿಲೀಪ್. ನೋಡಿರಿ, ನಮ್ಮ ತಮ್ಮ ಸ್ಮಾರ್ಟ್ ಆಗಿದ್ದಾನೆ. ತುಂಬ ಚೆನ್ನಾಗಿದೆ ಪ್ಲೇಸು. ನೀವು ಬನ್ನಿ, ಸುತ್ತಮುತ್ತ ನಮ್ಮೂರು ಸುತ್ತಮುತ್ತ ಎಲ್ಲರೂ ನೋಡಿದ್ದಾರೆ. ನೀವು ಬಂದು ಔಟ್ ಸೈಡಿಂದ ಬರ್ತಿಲ್ಲ, ಬಂದು ನೋಡ್ಕೊಂಡು ಹೋಗ್ರಿ. ರೂಟೆಲ್ಲ ಹಾಕ್ತೀನಿ ಇವಾಗ ಹೇಗೆ ಇಲ್ಲಿಂದ ಅಂತೇಳಿ. ನೋಡಿರಿ, ಫ್ಯಾಮಿಲಿ ಹೋಗ್ತಾವ್ರೆ. ಇನ್ನು ಸುತ್ತಮುತ್ತ ತುಂಬ ಪ್ಲೇಸಸ್ ಇದ್ದಾವೆ, ಪುಣ್ಯಕ್ಷೇತ್ರಗಳೇ ಜಾಸ್ತಿ ಇದ್ದಾವೆ ನಮ್ಮೂರು ಸೈಡ್. ನೋಡಿರಿ, ವ್ಯೂ ನೋಡಿರಿ. ಈ ವಾತಾವರಣದಲ್ಲಿ ಇಲ್ಲೇ ಸ್ಟೇ ಆಗ್ಬೇಕು ಅನ್ಸುತ್ತೆ, ಆ ಥರ ಇದೆ ವಾತಾವರಣ. ನೋಡಿ, ಮರಗಳೆಲ್ಲ ಇದ್ದಾವೆ, ಮಳೆ ಮರ ಅಂತ ಇದೆ, ನೋಡಿದಿಲ್ಲ.